ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಕೀಪ್ಯಾಡ್ ಫೋನ್ ಕೆಲವೊಬ್ಬರಿಗೆ ಬೇಕಾಗಿರುತ್ತೆ, ಬಟ್ ಯಾವುದು ತಗೋಬೇಕಂತ ಗೊತ್ತಾಗಿರಲ್ಲ. ಬಟ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನೋಕಿಯಾ 105 ಬಗ್ಗೆ ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ಇದರಲ್ಲಿ ನೋಡಿ, ಇದರಲ್ಲಿ ಸಿಂಗಲ್ ಸಿಮ್ ಹಾಕ್ಬೋದು, ಆಮೇಲೆ 1 ಇಯರ್ ವ್ಯಾರಂಟಿ ಇರುತ್ತೆ, ಮತ್ತು ಇದರಲ್ಲಿ ವೈರ್ಲೆಸ್ FM ಇರುತ್ತೆ, ಆಮೇಲೆ 12 ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ, 1.8 ಇಂಚ್ ಡಿಸ್ಪ್ಲೇ ಇರುತ್ತೆ, LED ಟಾರ್ಚ್ ಇರುತ್ತೆ, ಆಮೇಲೆ ಚಾರ್ಜರು 2000 ಕಾಂಟ್ಯಾಕ್ಟ್ಸ್ ಇರ್ತವೆ, 500 SMS ಸ್ಟೋರೇಜ್ ಎಲ್ಲ ಮಾಡ್ಬೋದು. ಇದು ಸಿಂಪಲ್ ಆಗಿರ್ತಕ್ಕಂಥ ಮೊಬೈಲು. ಇದರಲ್ಲಿ ಇನ್ಬಿಲ್ಟಾಗಿ UPI ಅಪ್ಲಿಕೇಶನ್ ಇರುತ್ತೆ. ಇದ್ರ ಮುಖಾಂತರ ನೀವು ಬೇರೆಯವರಿಗೆ ದುಡ್ಡನ್ನು ಕಳಿಸ್ಬೋದು. ಆಮೇಲೆ ಇದರಲ್ಲಿ ಓಪನ್ ಮಾಡಿ ಒಂದು ಸಾರಿ ತೋರಿಸ್ತೀನಿ ನಿಮಗೆ. ಅಕಸ್ಮಾತಾಗಿ ಇಲ್ಲಿವರೆಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈಗ ನೋಡಿ, ಓಪನ್ ಮಾಡಿದ್ದೀನಿ. ಇದು ಎಕ್ಸಲೆಂಟ್ ಇದೆ ಇದು ಕಲರು. ಮತ್ತು ಇದರಲ್ಲಿ ಕೀಪ್ಯಾಡ್ ನೋಡಿ, ಕೀಪ್ಯಾಡ್ ಎಲ್ಲ ಚೆನ್ನಾಗಿದ್ದಾವೆ. ಕೀಪ್ಯಾಡ್ ತೋರಿಸ್ತಿದ್ದೀನಿ. ಓಕೆ, ಇದರಲ್ಲಿ ಕ್ಯಾಮ್ರಾ ಆಮೇಲೆ ಯಾವುದಿಲ್ಲ. ಇದರಲ್ಲಿ USB ಚಾರ್ಜರ್ ಒಂದು, ಹೆಡ್ಫೋನ್ ಒಂದು 2 ಇದೆ. ಮತ್ತು ಇದರಲ್ಲಿ ಸಿಮ್ ಹಾಕಿ ಒಂದು ಸಾರಿ ಓಪನ್ ಮಾಡಿ ಅದರಲ್ಲಿ ಆಪ್ಷನ್ಸ್ ಏನಿದ್ದಾವೆ ಎಲ್ಲ ನಿಮಗೆ ತೋರಿಸ್ತೀನಿ. ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇಲ್ಲ, ಆಮೇಲೆ ಕ್ಯಾಮ್ರಾ ಕೂಡ ಇಲ್ಲ. ಸಿಂಪಲ್ ಆಗಿರ್ತಕ್ಕಂಥ ಮೊಬೈಲು. ಆಮೇಲೆ ಇದು ನೀವು ಯಾರಿಗಾದರೂ ಸ್ಮಾರ್ಟ್ಫೋನ್ ಯೂಸ್ ಮಾಡೋಕ್ಕೆ ಬರಲಾರ್ದವ್ರಿಗೆ ಇದನ್ನು ಕೊಡ್ಬೋದು. ಆಮೇಲೆ ಇದ್ರ ಜೊತೆಗೆ, ಮೊಬೈಲ್ ಜೊತೆಗೆ ನಿಮಗೆ ಒಂದು ಚಾರ್ಜರ್ ಕೊಟ್ಟಿದ್ದಾರೆ. ಹಳೇ ಚಾರ್ಜರು, ಸಿ ಪಿನ್ ಅಲ್ಲ, ಬೇರೆದು. ಆಮೇಲೆ ಇದ್ರ ಜೊತೆಗೆ ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಗೈಡ್, ಕ್ವಿಕ್ ಗೈಡ್. ಇದರಲ್ಲಿ ಯಾವ ರೀತಿ ಏನು ಮಾಡಬೇಕು ನಿಮಗೆ ಗೊತ್ತಾಗಿಲ್ಲ ಅಂದರೆ ಅದರಲ್ಲಿ ಯೂಸ್ ಮಾಡ್ಬೋದು. ಈಗ ಸಿಮ್ ಹಾಕಿ ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಸಿಮ್ ಹಾಕಿ ಈಗ ಆನ್ ಮಾಡಿದ್ದೀನಿ. ಇದರಲ್ಲಿ ಲ್ಯಾಂಗ್ವೇಜ್ಗಳು ಭಾಳ ಇದ್ದಾವೆ. ಇದರಲ್ಲಿ ಇಂಗ್ಲೀಷು, ತೆಲುಗು, ಕನ್ನಡ ಯಾವುದಾದ್ರೂ ಸೆಟ್ ಮಾಡ್ಬೋದು. ಆಮೇಲೆ ಇದರಲ್ಲಿ ಕೆಲವೊಂದು ಗೇಮ್ಸ್ ಇದ್ದಾವೆ, ಅದು ಫ್ರೀ ಆಗಿಲ್ಲ, ಪೇಯ್ಡ್ ವರ್ಷನಲ್ಲಿ ಇದ್ದಾವೆ ನೋಡಿ. ಇದರಲ್ಲಿ ಸೆಲೆಕ್ಟ್ ಮಾಡಿದರೆ, ಬಟ್ ಅದು 3 ಟ್ರಯಲ್ ವರ್ಷನ್ ಇದ್ದಾವೆ, 3 ಫ್ರೀ ಇದ್ದಾವೆ ಟ್ರಯಲ್ ವರ್ಷನ್, ಆಮೇಲೆ ಮತ್ತೆ ಪೇಯ್ಡ್ ಇದ್ದಾವೆ. ಅದನ್ನು ಡಿಲೀಟ್ ಮಾಡೋಕ್ಕೆ ಬರೋಲ್ಲ ಅಪ್ಲಿಕೇಶನ್ಸು. ಇದರಲ್ಲಿ ನೋಡಿ, GSP ಅಂತ ಕೊಟ್ಟಿದ್ದಾರಲ್ಲ, ಅದು ಅಪ್ಲಿಕೇಶನ್ ಓಪನ್ ಮಾಡಿದರೆ ನೀವು ಫಸ್ಟು UPI ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇದರ ಮೇಲೆ ಓಕೆ ಮಾಡಿ ನೋಡಿ. ಯಾರಿಗಾದರೂ ನೀವು ಪೇ ಕೂಡ ಮಾಡ್ಬೋದು, ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡ್ಬೋದು. ಈ ಫಸ್ಟ್ ನಾನು ಪೇ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಸಾರಿ ತೋರಿಸ್ತೀನಿ. ಎಲ್ಲ ಆಪ್ಷನ್ಸ್ ಇದ್ದಾವೆ. ಈಗ ಪೇ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡಿದರೆ ಇದರಲ್ಲಿ ನೋಡಿ, ಪ್ಲೀಸ್ ರಿಜಿಸ್ಟರ್ ವಿತ್ ಯುವರ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತ. ಈ ರಿಜಿಸ್ಟರ್ ಮಾಡಿದರೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಇದರಲ್ಲಿ, ಅಕೌಂಟ್ ನಂಬರು, IFSC ಕೋಡ್ ಎಲ್ಲ ಕೊಟ್ಟರೆ ಅದ್ರ ಮುಖಾಂತರ ನೀವು ಬೇರೆಯವರಿಗೆಲ್ಲ UPI ID ನೀವು ಕಳಿಸ್ಬೋದು. ಈಸಿಯಾಗಿ ಮನಿಯನ್ನು ಕಳಿಸ್ಬೋದು. ಆಮೇಲೆ ಕೆಲವೊಂದು ಗೇಮ್ಸ್ ಇದ್ದಾವೆ ಇದರಲ್ಲಿ, ನೋಕಿಯಾದು ಹಳೆ ಗೇಮು, ಇದನ್ನು ಯೂಸ್ ಮಾಡ್ಬೋದು. ಅದು ಒಂದೇ ಗೇಮ್ ಇರೋದು, ಬೇರೆವೆಲ್ಲ ಪೇಯ್ಡ್ ವರ್ಷನ್ ಇದ್ದಾವೆ. ಆಮೇಲೆ FM ರೇಡಿಯೋ ಇದೆ, ವೈರ್ಲೆಸ್ FM ರೇಡಿಯೋ. ಸ್ಟಾರ್ಟಿಂಗ್ ಹೆಡ್ಸೆಟ್ ಅಂತ ತೋರಿಸುತ್ತೆ, ಬಟ್ ಪ್ಲೇ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಬಂದು ನಿಮಗೆ ಫ್ಲಾಶ್ ಲೈಟ್ ಆನ್ ಮಾಡಿದರೆ ನಿಮಗೆ ಶಾರ್ಟ್ಕಟ್ಟಲ್ಲಿ ಕೂಡ ಕೀಪ್ಯಾಡಲ್ಲಿ ಇರುತ್ತೆ. ಸೆಟ್ಟಿಂಗಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಫ್ಲಾಶ್ ಲೈಟ್ ಆನ್ ಮಾಡಿದರೆ ಫ್ಲಾಶ್ ಲೈಟ್ ಚೆನ್ನಾಗಿದೆ. ನೆಕ್ಸ್ಟು ಈ ಬೇರೆ ಬೇರೆ ಆಪ್ಷನ್ಸ್ ಇದ್ದಾವೆ, ನೀವು ಸೆಟ್ಟಿಂಗ್ ಮಾಡ್ಕೋಬೋದು. ಆಮೇಲೆ ಈ ಕೀಪ್ಯಾಡ್ ಯಾವುದೇ ಥರದ ಪ್ರಾಬ್ಲಮ್ ಬಂದಿಲ್ಲ. ಆಮೇಲೆ ಚೆನ್ನಾಗಿದೆ ಮೊಬೈಲು. ನೀವೇನಾದರೂ ಈ ಮೊಬೈಲ್ ತಗೋಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೂಲಕ ತಗೋಬೋದು. ಇದಕ್ಕೆ 4G ಸಿಮ್ ವರ್ಕ್ ಆಗೋಲ್ಲ, ನೀವು 3G ಸಿಮ್ ಯೂಸ್ ಮಾಡ್ಬೋದು. ಆಮೇಲೆ ಕಡಿಮೆ ರೀಚಾರ್ಜ್ ಕೂಡ ಮಾಡ್ಬೋದು ಎಲ್ಲ. ಮತ್ತು ಜಿಯೋ ಸಿಮ್ ವರ್ಕ್ ಆಗೋಲ್ಲ. ಈ ಥರ ಕೀಪ್ಯಾಡ್ ಫೋನ್ ಯಾರಿಗಾದ್ರೂ ಬೇಕಿದ್ದರೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ.